ಪ್ರಶಾಂತ್ ನಮಗೆಲ್ಲ ಬಿಟ್ಟು ಮದುರೈಗೆ ಹೋಗ್ಯಾನ ನೋಡು, ಬರಲಿ ಅವ. ನಮಸ್ಕಾರ ಎಲ್ರಿಗೂ, ಹೆಂಗಿದ್ದೀರಿ? ಆರಾಮಿದ್ದೀರಲ್ಲ? ನೋಡ್ರಿ, ಇವತ್ತು ನಾನು ಇವನಿಗೆ ಗಂಜಿ ಮಾಡಾಕತ್ತೀನಿ. ಅದ್ರಾಗ ಸ್ವಲ್ಪ ಹುರ್ಕೊಂಡು ತುಪ್ಪ ಹಾಕಿ ನೀರು ಹಾಕಿ ಅವನಿಗೆ ಗಂಜಿ ಮಾಡಿಕೊಡ್ತೀನಿ. ಇದು ಇವಾಗ ಅನ್ನಪ್ರಶ್ನೆ ಮಾಡಿದ್ವಲ್ಲ, ಆವಾಗಿನ ಹಿಡಿದು ಅವನಿಗೆ ಸ್ವಲ್ಪ ಮನೆಗೆ ಎಲ್ಲ ರುಬ್ಕೊಂಡು ಬೇಳೆಗಳೆಲ್ಲ ಅಕ್ಕಿ ಹಾಕಿ ರುಬ್ಕೊಂಡು ಅವನಿಗೆ ಡೈಲಿ 2 ಟೈಮು ಈ ಥರ ಗಂಜಿ, ಇದಕ್ಕೆ ಸ್ವಲ್ಪ ಹಾಲು ಹಾಕಿ ಮಾಡಿಕೊಡ್ತೀನಿ. ನೋಡ್ರಿ, ಇಲ್ಲಿ ನಮ್ಮ ಗುಂಡೆ ರೆಡಿ ಅದಕ್ಕೆ ತಿನ್ನಕ್ಕೆ ಆಯ್ತು. ಈಗ ಅವ್ನಿಗೆ ಏನಾರು ಹಾಡ್ಕೊಂಡೇ ತಿನ್ನಿಸ್ಬೇಕು, ಇಲ್ಲ ಅಂತಂದ್ರೆ ಆಯಿತು ಶುರು ಆಗ್ತದೆ ಮತ್ತು ಕಾಲು ಬಡ್ದೆ ಯಾಕೋ ಒಂದು ಮೂಡ್ ಆಫ್ ಆಗಿತ್ತು. ಒಂಥರ ಅಳೋದು ನಗೋದು ಸ್ಟಾರ್ಟ್ ಮಾಡಿದೆ. ಯಾಕಂದ್ರೆ ನಾ ಕುಂತಿದ್ದ ಅಲ್ಲಿ ಅಕ್ಕನ ಬಲ್ಲಿ ಹೋಗ್ಯಾನ. ಆಯ್ತು, ಹೋದ್ಮೇಲೆ ಒಂದು ಸಮ ಅಳೋದು ನಗೋದು ಏನೋ ಗೊತ್ತಾಗಲ್ಲ ನೋಡೋ, ಮಕ್ಳದ್ದು ಮೂಡ ಹೆಂಗಿರ್ತಾವೋ ಏನೋ. ಅದಾದ್ಮೇಲೆ ಅವನ ಹತ್ರ ಹೋಗ್ತೀನಿ ನಾನು. ಆಯ್ತು, ನೋಡೋದು ನಗೋದು. ಅಲ್ಲಿ ಏನೆಲ್ಲಾಗತ್ತಿತ್ತಂದ್ರೆ ಬೆಕ್ಕುಗಳಿದ್ದು, ಆ ಬೆಕ್ಕುಗಳಿಗೆ ಆಟ ಆಡಿಸ್ಬೇಕಂತ ಅವ ಅಂತಾನ. ಬಟ್ ನಾವು ಅವ್ನು ತೆಗ್ದಿದ್ದಿಲ್ಲ. ಆಕೆ ಪಾಪಕ್ಕೆ ಆಟ ಆಡ್ಸಕತ್ತಾಳ, ಆಡ್ಬೇಕಿಲ್ಲ. ನಂಗೆ ನೋಡ್ತಾನೆ ಅಳ್ತಾನ. ಏನೋ ಅವ್ನ ಸುದ್ದಿನೇ ಗೊತ್ತಲ್ಲ ನೋಡ್ರಿ. ಅವ್ನ ಮುಖ ನೋಡು ಹೆಂಗಾಗ್ಯದ. ಈಗ ತುಟಿ ಹಿಂಗೆ ಮಾಡಳತಾನ. ಅದು ಒಂಥರ ಎಷ್ಟು ಕ್ಯೂಟ್ ಮಾಡ್ತಾನಲ್ಲ, ನಂದೇ ದೃಷ್ಟಿ ಆಗ್ತದೆ ಏನು ಪಾಪ ಅದಕ್ಕೆ. ಹಂಗೋ ಹಿಂಗೋ ಮಾಡಿ ಹೆಂಗೋ ಆಟ ಆಡಕತ್ತಿದ್ದ. ಅಲ್ಲಿ ನೋಡ್ರಿ ಈಗ ಹೆಂಗೆ ನೋಡ್ತಾ ನೋಡ ಆ ಬೆಕ್ಕಿಗೆ ನಾನು ಹೆಂಗೆ ಇದು ನೋಡಕತ್ತಿದ್ದೆ. ಆಯ್ತು, ಹೊರಗೆ ಬಂದು ಅಲ್ಲ, ಆಯ್ತು ಅವ್ನು ಸೌನ ಆಟ ಆಡೋದು. ಅವ್ನ ಎಕ್ಸೈಟ್ಮೆಂಟ್ ನೋಡ್ರಿ ಹೆಂಗದ. ಆಕೆ ಹಿಡ್ದಾಳಿಲ್ಲ, ಆಕೆ ಹಿಡ್ಕೊಳ್ಳೋದಿಲ್ಲ. ಅದು ಕೊಟ್ಟು ಹೂವಾ ಸೌಂಡ್ ಮಾಡೋದು. ಆಮೇಲೆ ಇದು ನೋಡ್ರಿ ಬಿತ್ತು ಅನ್ನೋಷ್ಟ್ರಾಗೆ ಆಯ್ತು ಅದು ಬೀಳ್ತದೋ ಹೇಳ್ತದೋ ಏನೂ ಗೊತ್ತಾಗಲ್ತೀಗ. ಅದಕ್ಕೆ ಒಟ್ಟು ಪಾಪ ಹೊರಗೆ ಬರೋದು ಅನ್ನೋದ. ಬಟ್ ಹೊರಗೆ ಬರೋಕೆ ಆಗಲ್ಲಾಗ್ಯದ ಅದಕ್ಕೆ. ನೋಡ್ರಿ ಈಗ ಅವ್ನ ನಗುನು ಕೇಳಿಸ್ಕೊಲಿಕತ್ತಿರಲ್ಲ, ಹಿಂದೆ ಹೆಂಗೆ ನಗಕತ್ತ ನೋಡ್ರಿ. ಇದು ಬೀಳ್ತದೇನತ್ ನಾ ಅಲ್ಲಕತ್ತೀನಿ, ಬಟ್ ಹೆಂಗೋ ಹೋಗ್ಲಾಕತ್ತದ ಪಾಪ. ಅದು ಹೊರಗೆ ಹೋಗ್ಬೇಕಂತದೆ, ಇದು ಒಳಗೆ ಬಿತ್ತು ಪಾಪ. ಇವೆರಡು ನೋಡಿ ಎಟ್ಟು ಕೈಯವ ಅಂತೀನಿ. ಯಪ್ಪ, ಈ ಬೆಕ್ಕುಗಳು ಒಂದು ಆಟ ನೋಡಿ. ಅವ್ನು ಚೀರದ್ ಕೇಳಿಸ್ಕೊಂಡ್ರಿ ಹೆಂಗೆ ಚೀರ್ತಾನವ ಆ ಬೆಕ್ಕಿನ ಸಲುವಾಗಿ. ನೋಡಿದ್ರಿ ಅವ್ನು ಚೀರದ ಆಟ ಹೆಂಗದ. ಯಪ್ಪ, ಇವಂತ ಇಷ್ಟು ಉಡಾಳಾಗ್ಯಾನಲ್ಲ ಈಗೀಗ. ನನಗೆ ಯಾಕೋ ಸುಸ್ತಾಗಕತ್ತಿತ್ತ, ಅದಕ್ಕೆ ನಾ ಹಂಗೆ ಕೂತಿದ್ದ. ಬಂದು ಕೂಡ್ತೀನಿ ಅಂತ ಅನ್ನಕತ್ತ ಕೂತ ನೋಡ್ರಿ ಹೆಂಗೆ ಗುಂಡ ಇಲ್ಲಿ. ನಾವು ಅಲ್ಲಂತ ನಾ ಹಿಂಗೆ ಬ್ಯಾಡೋ ಅಕ್ಕನ ಬಲ್ಲಿ ಹೋಗಂತ ನಾ ಅಂತೀನಿ. ಆಕೆ ವಿಡಿಯೋ ಮಾಡಕತ್ತಾಳ, ಒಂದು ನೋಡೋದೇ ಬೇಡ. ಮುಖ ನೋಡಿ, ಆ ಕಡೆ ಮಾಡ್ತಾನೆ ಈ ಕಡೆ ಮಾಡ್ತಾನೆ. ಅವನಿಗೆ ಏನು ಗೊತ್ತಾಗ್ತದೋ ಏನೋ ಅಪ್ಪ. ಇಷ್ಟು ಚಾವ್. ಡೈಲಿ ಸಂಜೆಗೆ ಅವ್ರ ಅಜ್ಜಿ ವಿಷ್ಣು ಸಹಸ್ರನಾಮ ಹೇಳ್ಕೊತಾರೆ. ಆಯ್ತು, ಅವನಿಗೆ ತೊಗೊಂಡು ಅವನು ಕೇಳ್ಕೋತ ಕೂತ್ಬಿಡ್ತಾನೆ. ಇದು ಒಂದು ಡೈಲಿ ಯಾವುದಾದ್ರೂ ಸ್ತೋತ್ರ ಕೇಳೋ ಒಂದು ಸ್ಟಾರ್ಟ್ ಮಾಡಿವಿ ನೋಡಿ. ಹಾಗೇನಿಲ್ಲ, ಪ್ರಶಾಂತ್ ನಮಗೇನು ಬಿಟ್ಟೇನು ಟ್ರಿಪ್ಪಿಗೆ ಹೋಗಿಲ್ಲ. ಆಫೀಷಿಯಲ್ ಕೆಲಸದ ಮೇಲೆ ಹೋಗಿದ್ದ. ಹಾಗೆ ಟೆಂಪಲಿಗೆ ಹೋಗ್ಬಾ ಅಂದಿದ್ವಿ ನಾವು. ಆಮೇಲೆ ನಮಗೆಲ್ಲ ಕರ್ಕೊಂಡು ಹೋಗ್ತೀನಿ ಅಂತಂದು ಪ್ರಾಮಿಸ್ ಮಾಡ್ಯಾನ. ನೋಡಮ್ಮ ಕರ್ಕೊಂಡು ಹೋಗ್ತಾನೆ ಇಲ್ಲ ಅಂತ. ನೆಕ್ಸ್ಟ್ ಯಾವಾಗ್ರೂ ಹೋದಾಗ ವ್ಲಾಗ್ ಮಾಡ್ತೀವಂತೆ. ಸೊ ನೀವು ದರ್ಶನ ಮಾಡಿರಿ, ನಾನು ದರ್ಶನ ಮಾಡಿದ್ದೀನಿ ಇಲ್ಲಿಂದನೇ. ಸೊ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ವಿಡಿಯೋ ಇಲ್ಲೇ ಮುಗಿಸ್ತೀನಿ. ಥ್ಯಾಂಕ್ ಯು.